ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಒಂದು ಎಪಿಸೋಡ್ ಮಾಡಿದೆ. ಏನದು, ಶನಿವಾರ ದಿವಸ ಕಾಲಲ್ಲಿ ಯಾರೋ ಒಬ್ಬರು ಕೊಳ್ಳೇಗಾಲದಲ್ಲಿ ವಾಸ ಮಾಡುವಂಥ ಒಂದು ಹೆಂಗಸು ಫೋನ್ ಮಾಡಿ ಮಾತಾಡಿದ್ರು. ಪ್ರತಿ ಅಮಾವಾಸ್ಯೆ ದಿವಸ ಗಂಡ ಹೆಂಡತಿ ಜಗಳ ಆಡ್ತೀವಿ ಅಂತ ಹೇಳಿದ್ರು. ಯಾತಕ್ಕೆ ಗಂಡ ಹೆಂಡತಿ ಜಗಳ ಆಡಲಿಕ್ಕೆ ಏನು ಪ್ರಚೋದನೆ ಮಾಡುತ್ತೆ? ತಿನ್ನೋ ಆಹಾರ ಅಲ್ಲ, ನಾವು ಕುಡಿಯೋ ನೀರು, ಟೀ ಕಾಫಿ ಅಲ್ಲ, ಅಥವಾ ಜ್ಯೂಸ್ ಅಲ್ಲ, ಯಾವುದೋ ಒಂದು ಶಕ್ತಿ ಅಮಾವಾಸ್ಯೆ ದಿವಸನೇ ಗಂಡ ಹೆಂಡರು ಜಗಳ ಆಡಲಿಕ್ಕೆ ಪ್ರಚೋದನೆ ಮಾಡುತ್ತೆ. ಹಾಗಾದರೆ ಅದಕ್ಕೆ ಪರಿಹಾರ ಏನು ಅನ್ನೋ ಒಂದು ವಿಚಾರವನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಇವತ್ತು ಶನಿವಾರ ಇನ್ನೊಬ್ಬರು ಕಾಲ್ ಮಾಡಿದರು. ಅದು ಚಂದ್ರಾಯಪಟ್ಟಣ ಅಂತ ಅನಿಸುತ್ತೆ, ನನಗೂ ಮರ್ತೋಯ್ತು ಊರ ಹೆಸರು. ಚಂದ್ರಾಪಟ್ಟಣದಿಂದ ತಂದೆ ಪರವಾಗಿ ಮಗಳು ನಂತರ ಫೋನಲ್ಲಿ ಮಾತಾಡಿದ್ರು. ನಮ್ಮ ತಂದೆ ಸುಮಾರು 20 ವರ್ಷದಿಂದನೂ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ತುಂಬ ಅವರ ಬಿಹೇವಿಯರ್ ತುಂಬ ಚೇಂಜಸ್ ಇರ್ತದೆ. ಹುಣ್ಣಿಮೆ ದಿವಸ ಮನೆ ಮಲ್ಕೊಂಡೇ ಬಿಡ್ತಾರಂತೆ, ಎಲ್ಲೂ ಹೋಗಲ್ವಂತೆ. ಅಮಾವಾಸ್ಯೆ ದಿವಸ ಬೆಳಗ್ಗೆ ಹೋದ ಸಂಜೆವರೆಗೂ ನಾನು ಮದುವೆ ಮಾಡಿಸ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಥರ ವಿಚಿತ್ರ ಮಾತಾಡ್ತಾರೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ. ಇದು ಏನಕ್ಕೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಪಾಪ ಆಕೆ ತಂದೆ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರು ಫೋನಲ್ಲಿ. ನಿನ್ನೆ ಸಂಚಿಕೆಯಲ್ಲಿ ಅಮಾವಾಸ್ಯೆ ದಿವಸ ಗಂಡ ಹೆಂಡತಿ ಜಗಳ ಆಡ್ತಾರೆ, ಅದು ನಿನ್ನೆದು. ಇವತ್ತು ಹುಣ್ಣಿಮೆ ದಿವಸ ತುಂಬ ಗೊಳು ಅಂತ ಹೇಳ್ತಾರಂತೆ ಅವ್ರ ತಂದೆ, ಅಮಾವಾಸ್ಯೆ ದಿವಸ ವಿಚಿತ್ರ ಮಾತಾಡ್ತಾರಂತೆ, ಬಾಕಿ ದಿನ ಎಲ್ಲ ಚೆನ್ನಾಗಿರ್ತಾರೆ ಅನ್ನೋ ಒಂದು ಪ್ರಶ್ನೆ. ನೋಡಿ, ಹುಣ್ಣಿಮೆ ದಿವಸ ಅಳೋದು, ಅಮಾವಾಸ್ಯೆ ದಿವಸ ಒಂಥರ ವಿಚಿತ್ರ ಮಾತಾಡೋದು, ನಡೆ ನುಡಿಗಳು ಭಾವನೆಗಳು ಎಲ್ಲ ಚೇಂಜ್ ಇರುತ್ತೆ ಅಮಾವಾಸ್ಯೆ ದಿವಸ. ಹುಣ್ಣಿಮೆ ದಿನ ಮಲಗ್ತಾರೆ, ಒಬ್ರಿಗೊಬ್ರು ಮಾತಾಡ್ಕೋಬೋದು, ಇಲ್ಲ ಅಳ್ಬೋದು, ಈ ಥರದ ಸಿಂಪ್ಟಮ್ಸ್ ಇದೆ. ಡಾಕ್ಟ್ರುಗಳಿಗೆಲ್ಲ ತೋರಿಸಿದ್ರು ಕೂಡ ಇದಕ್ಕೆ ಔಷಧಿ ಕಂಡುಹಿಡ್ದಿಲ್ವಲ್ಲ. ಹುಣ್ಣಿಮೆ ದಿವಸ ಅಳ್ತಾ ಇರೋರಿಗೆ ಯಾವ ಔಷಧಿ ಕೊಡೋಕ್ಕಾಗತ್ತೆ? ಯಾವ ಟ್ಯಾಬ್ಲೆಟ್ ಕೊಡ್ಬೋದಾ, ಇಲ್ಲ ಕ್ಯಾಪ್ಸುಲ್ ಕೊಡೋದಾ, ಇಲ್ಲ ಒಂದು ಸಿರಪ್ ಕೊಡ್ಬೋದಾ, ಇಲ್ಲ ಒಂದು ಇಂಜೆಕ್ಷನ್ ಮಾಡ್ಬೋದಾ, ಇಲ್ಲ ಒಂದು ಮಲಗಿಸ್ಬಿಟ್ಟು ಒಂದು ಬಾಟ್ಲು ಗ್ಲುಕೋಸ್ ಹಾಕಿ ಹೊರಟೋಗುತ್ತಾ? ನೋಡಿ, ಇಷ್ಟೆಲ್ಲ ಮುಂದುವರೆದ್ರೂ ವಿಜ್ಞಾನ ಚಂದ್ರಲೋಕಕ್ಕೆ ಹೋಗಿ ಬಂದ, ಮಂಗಳ ಗ್ರಹದ ಮೇಲೆ ಕಾಲಿಟ್ಟ, ಇನ್ನು ಮುಂದೆ ಬುಧ ಗ್ರಹಕ್ಕೂ ಹೋಗ್ಬೋದು, ಗುರು ಗ್ರಹಕ್ಕೂ ಹೋಗ್ಬೋದು, ಎಲ್ಲ ಹೋಗ್ಬೋದು. ಆದರೆ ಹುಣ್ಣಿಮೆ ಅಮಾವಾಸ್ಯೆಲಾಗೋ ಚೇಷ್ಟೆಗಳಿಗೆ, ಹುಣ್ಣಿಮೆ ಅಮಾವಾಸ್ಯೆಲಾಗುವಂಥ ಬಿಹೇವಿಯರ್ಗಳಿಗೆ, ಆ್ಯಟಿಟ್ಯೂಡ್ಗಳಿಗೆ, ಎಮೋಷನ್ಸ್ಗೆ ಪರಿಹಾರನೇ ಕಂಡುಹಿಡ್ದಿಲ್ಲ. ಅಬ್ಬಬ್ಬ ಅಂತ ಏನು ಮಾಡ್ಬೋದು? ಮನೋವೈದ್ಯರ ಹತ್ರ ಕರ್ಕೊಂಡೋಗಿ ಕೂರಿಸ್ಬಿಟ್ಟು ಕೌನ್ಸಿಲ್ ಮಾಡ್ಬೋದು. ಯಾಕಪ್ಪ ಹುಣ್ಣಿಮೆಲಿ ಅಳ್ತೀಯ ನೀನು? ಯಾಕಪ್ಪ ಅಮಾವಾಸ್ಯೆ ದಿವಸ ಈ ಥರ ಆಡ್ತೀಯ? ನಿನಗೇನು ಅನಿಸುತ್ತೆ? ಯಾಕೇನು ಬೇಕು, ಏನು ಬೇಡ ಅಂದಾಗ ಅವ್ರು ಹೇಳ್ಬೋದು. ಅವ್ರೇನಂತಾರೆ, ಬ್ರೈನಲ್ಲಿ ಅಳಬೇಕು ಅಂದರೆ ಬ್ರೈನಲ್ಲಿ ರಿಯಾಕ್ಷನ್ಸ್ ಇರ್ತದೆ. ಕಣ್ಣಲ್ಲಿ ನೀರು ಬರಬೇಕು ಅಂದರೆ ಬ್ರೈನಲ್ಲಿ ಆಗೋದು. ಕಣ್ಣಲ್ಲಿ ನೀರು ಬರಬೇಕು ಅಂದರೆ ಮೇನ್ ಸ್ವಿಚ್ಚು ಬ್ರೈನಲ್ಲಿದೆ. ಅಲ್ಲಿ ಪೀನಲ್ ಗ್ಲ್ಯಾಂಡು, ಪಿಟ್ಯೂಟರಿ ಗ್ಲ್ಯಾಂಡಲ್ಲಿ ಹಾರ್ಮೋನ್ಸ್ ಏನಾದ್ರು ಏರುಪೇರು ಆದಾಗ ಹಳೆಯದು ನೆನೆಸ್ಕೊಂಡು ಅಳ್ತಾರೆ. ಇಲ್ಲ ನಮಗೇನು ದಕ್ಕಿಲ್ಲ, ಯಾವುದು ಸಿಕ್ಕಿಲ್ಲ, ನಾವು ಅಂದ್ಕೊಂಡಿದ್ದಾಗಿಲ್ಲ ಅಂದಾಗ ಅಳು ಬರ್ತದೆ. ಅಳುಗೆ ಇದು ಕಾರಣ. ನನಗೀಗ ಒಂದು ಸೈಟ್ ಸಿಕ್ಕಲಿಲ್ಲಪ್ಪ, ನಾವು ಒಂದು ಮನೆ ಕಟ್ಟೋಕ್ಕಾಗಲಿಲ್ಲ ಅಂಥೇಳಿ ಪದೇ ಪದೇ ನೆನೆಸ್ಕೊಂಡು ಅಳ್ತಾ ಇರ್ತೀನಿ. ನನ್ನ ಹಣೆ ಬರನೇ ಇಷ್ಟು, ನನ್ನ ವಿಧಿನೇ ಇಷ್ಟು ಅಂತ. ನಂಗೆ ಕಾರ್ ಬೇಕಾಗಿತ್ತು, ನಂಗೆ ಒಂದು ಒಳ್ಳೆ ಚೈನ್ ಬೇಕಾಗಿತ್ತು, ಒಂದು ಒಳ್ಳೆ ಬಟ್ಟೆ ಬೇಕಾಗಿತ್ತು, ಸಿಕ್ಕಲಿಲ್ವಲ್ಲ ಅಂತ ದುಃಖಕ್ಕೆ ನಾನು ಹೇಳ್ತೀನಿ. ಒಂದು ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಸೈಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಮನೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ನಾನು ಹೇಳ್ದಂತೂ ಸಿಕ್ಕಿಲ್ಲ, ನಾನು ಕೊಡಬೇಕಾದಂತೂ ಕೊಡೋಕ್ಕಾಗಲಿಲ್ಲ, ತೊಗೋಬೇಕಾಗಿದ್ದು ಆಗಲಿಲ್ಲ ಅಂತ ಗತವೈಭವ, ಏಜ್ ಆಗೋಯ್ತು, ಏನಾಗೋಯ್ತು, ನೆನ್ನೆ ಮೊನ್ನೆ ಏನು ಮಾಡೋಕ್ಕೆ ಆಗಲಿಲ್ಲ ಅಂತ ಹಳೆಯದನ್ನು, ಗತವೈಭವನ ನೆನೆಸ್ಕೊಂಡು ಹಳೆಯದ ಬಗ್ಗೆ ಚಿಂತನೆ ಮಾಡಿ ಅಳೋದು ಅಂತೂ ಉಂಟು. ಅಯ್ಯೋ ನಮ್ಮಪ್ಪ ಜೊತೆಲಿದ್ದರು, ಎಷ್ಟು ಚೆನ್ನಾಗಿ ನೋಡ್ಕೊತಾ ಇರೋ, ನಮ್ಮಪ್ಪ ಸತ್ತೋದಂತ ಆಗಾಗ ನೆನೆಸ್ಕೊಂಡು ಅಳೋದು. ಅಪ್ಪನ್ನ ನೋಡಿ, ಅಮ್ಮನ ಕೇಳಿ ನೋಡಿ. ಇನ್ನೊಂದು, ಅವನಿಗೇನೋ ಕೊಡಬೇಕು ಅಂತಿದ್ದೆ, ಕೊಡೋಕ್ಕಾಗಲಿಲ್ಲ, ಅಲ್ಲೇನೋ ತೊಗೊಂಬರ್ಬೇಕು ಅಂತ ತರೋಕ್ಕಾಗಲಿಲ್ವಲ್ಲ, ಎಲ್ಲ ಗೊತ್ತಿದ್ದು ಮಾಡೋಕ್ಕಾಗಲಿಲ್ವಲ್ಲ, ಎಲ್ಲ ತಿಳ್ಕೊಂಡಿದ್ದು ನನ್ನ ಕೈಲಿ ಮಾಡೋಕ್ಕಾಗಲಿಲ್ವಲ್ಲ ಅನ್ನೋ ಒಂದು ವ್ಯಥೆ ಕಣ್ಣೀರು ಹಾಕಿಸ್ತದೆ. ಮೂರನೇ ಕಣ್ಣೀರು ಏನಪ್ಪ ಅಂತಂದರೆ, ಒಂದು ಮಾಡೋಕ್ಕಾಗಲಿಲ್ವಲ್ಲ ಅಂತ ಹೇಳೋದು, ಇನ್ನೊಂದು ನಾನು ತೊಗೊಳಕ್ಕೆ ಆಗಲಿಲ್ವಲ್ಲ ಅಂತ ಹೇಳೋದು, ಮೂರನೇದು ಸಂತೋಷಕ್ಕೆ ಆನಂದ.
ನನ್ನ ಮಗ ಫಸ್ಟ್ ರ್ಯಾಂಕ್ ಬಂದ, ನನ್ನ ಮಗಳು ಫಸ್ಟ್ ರ್ಯಾಂಕ್ ಬಂತ, ಆನಂದಕ್ಕೆ ಕಣ್ಣಲ್ಲಿ ಬರುತ್ತೆ. ಅದು ಆನಂದ ಬಾಷ್ಪ ಅಂತ ಕರೀತಾರೆ. ನನಗೆ ಗೊತ್ತಿರೋ ಪ್ರಕಾರ ಈ ಮೂರು ರೀತಿಯಲ್ಲಿ ನಾವು ಅಳ್ಬೋದಪ್ಪ. ಈ ವ್ಯಕ್ತಿ ಹುಣ್ಣಿಮೆ ದಿನ ಯಾವ ಕಾರಣಕ್ಕೆ ಅಳ್ತಾರೆ? ಹೊಡೆದ್ರು ಅಂತ ಅಳ್ತಾರಾ? ಬೈದು ಬಿಟ್ರು ಅಂತ ಅಳ್ತಾರಾ? ಅವಮಾನ ಮಾಡಿಬಿಟ್ರು ಅಂತ ಅಳ್ತಾರಾ? ಇಲ್ಲ ಎಲ್ಲ ಕಳ್ಕೊಂಬಿಟ್ಟೆ ನಾನು ಅಂತ ಅಳ್ತಾರಾ? ಇಲ್ಲ ಮಗಳಿದ್ದಾಳೆ, ಹೆಂಡ್ತಿ ಇದ್ದಾರೆ, ಎಲ್ಲರೂ ಇದ್ದಾರಂತೆ. ಎಲ್ಲರೂ ಇದ್ದಾಗ ಯಾಕೆ ಅಳಬೇಕು? ಎಲ್ಲರೂ ಇದ್ದಾರಲ್ಲ, ಆನಂದವಾಗಿರಬೇಕು. ಆದರೆ ಆಗ್ತಿಲ್ಲ, ಅಳುತ್ತಾ ಇದ್ದೀನಿ. ಯಾವಾಗ? ಹುಣ್ಣಿಮೆ ದಿನ ಅಳೋದು. ನೋಡಿ, ಬೇರೆ ದಿನ ಅಳ್ತಾ ಇಲ್ಲ, ಹುಣ್ಣಿಮೆ ದಿನ ಅಳ್ತಾ ಇದೆ, ಅಳು ಬರುತ್ತೆ. ಅಮಾವಾಸ್ಯೆ ದಿವಸ ಇಂಥದ್ದು ತೊಗೊಂಬಾರಪ್ಪ, ಇಂಥದ್ದು ಕೊಟ್ಬಿಡೋ, ನೀನು ಹಿಂಗೆ ಮಾಡು ಅಂತ ಕಮೆಂಟ್ ಮಾಡ್ತಿಲ್ಲ, ಬೈತಿಲ್ಲ, ಹೊಡಿತಿಲ್ಲ, ಹಿಂಸೆ ಕೊಡ್ತಿಲ್ಲ. ಆದರೆ ಬಾಯಿ ಬಂದಾಗ ಬೈತಾರಂತೆ. ಏನೇನೋ ಮದುವೆ ಮಾಡಿಸ್ಬಿಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ. ಅರ್ಥಹೀನ, ಅದಕ್ಕೆ ಅರ್ಥನೇ ಇಲ್ಲ, ಅದಕ್ಕೂ ಸಂಬಂಧನೇ ಇಲ್ಲ. ಈ ಥರ ಏನೇನೋ ಮಾತಾಡ್ತಾರೆ ನಮ್ಮ ತಂದೆ ಅಂಥೇಳಿ ಪಾಪ ಮಾತಾಡಿದ್ರು. ಈ ಥರ ದೋಷ ಪಾಪ ಅವರೊಬ್ಬರಲ್ಲೆಲ್ಲ 1,00,000 ಬೇಡ, 100 ಮನೆ ಸೇರಿಸಿದ್ರೆ 100 ಮನೆಗಳಿರೋ ಒಂದು ಏರಿಯಾದಲ್ಲಿ ಇದು 15-20 ಮನೇಲಿ ದೋಷ ಇರ್ತದೆ. ಈ ಥರ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಈಗ ಯಾವ ಔಷಧಿ ಕೊಡಬೇಕು, ಯಾವ ದೇವರಿಗೆ ಕೈ ಮುಗಿಬೇಕು, ಏನನ್ನು ಮಾಡಿದ್ರೆ ಹುಣ್ಣಿಮೆಯಲ್ಲಿ ಅಳೋದು ಬಿಡ್ತಾರೆ, ಅಮಾವಾಸ್ಯೆಯಲ್ಲಿ ಮಾತಾಡೋದು ಬಿಡ್ತಾರೆ. ನಾರ್ಮಲಾಗಿ ಪ್ರತಿದಿನ ಹೆಂಗಿರ್ತೀವೋ ಹಾಗೆ ಹುಣ್ಣಿಮೆ ಅಮಾವಾಸ್ಯೆ ಬಂದರೂ ನಾರ್ಮಲಾಗಿ ಇರಬೇಕು. ಹಾಗಿದ್ದರೆ ಏನು ಮಾಡಬೇಕು ಅನ್ನೋದು ನಮಗೆ ಅರಿವಿದೆ, ಪರಿಜ್ಞಾನ ಸಿಗ್ತಾ ಇಲ್ಲ. ಅಂದರೆ ನಮಗೆ ಆಲ್ಟರ್ನೇಟ್ ರೆಮಿಡಿ ಸಿಗ್ತಿಲ್ಲ, ಪರಿಹಾರ ಸಿಗ್ತಿಲ್ಲ. ಈ ಒಂದು ಗೊಂದಲ ನೋಡಿ, ಮನೆ ಇದೆ, ಜಮೀನಿದೆ, ಊಟ ತಿಂಡಿ ಕೊರತೆ ಇಲ್ಲ, ಬಟ್ಟೆ ಕೊರತಿಲ್ಲ, ಮದುವೆ ಆಗಿದೆ, ಮಕ್ಕಳಾಗಿದೆ, ಮೊಮ್ಮಕ್ಕಳೆಲ್ಲ ನೋಡಿದ್ದಾರೆ ಅಯ್ಯಪ್ಪ, ಆದರೆ ನೆಮ್ಮದಿ ಇಲ್ಲ. ಹುಣ್ಣಿಮೆ ಅಮಾವಾಸ್ಯೆ ದಿವಸ ಆಗುವಂಥ ಈ ಒಂದು ಮನೋವಿಕಲತೆ, ಶರೀರದಲ್ಲಿ ಆಗುವಂಥ ವಿಚಿತ್ರವಾದ ಅನುಭವಗಳು, ಇದೆಲ್ಲ ನೋಡಿದಾಗ ಏನಿದ್ರೇನು ಲಾಭ? ಎಷ್ಟು ಕಾರಿದ್ರೇನು, ಎಷ್ಟು ಮನೆ ಇದ್ರೂ, ಎಷ್ಟು ಗಂಡ ಹೆಂಡತಿ ಮಕ್ಕಳೆಲ್ಲ ಇದ್ರೇನು ಸುಖ, ನೆಮ್ಮದಿನೇ ಇಲ್ವಲ್ಲ. ಅದರಲ್ಲೂ ಹುಣ್ಣಿಮೆ ಅಮಾವಾಸ್ಯೆ ರೀತಿ ಕಾಡಿಸುತ್ತೆ ಅಂದರೆ ಇದಕ್ಕೆ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದರೆ ಹೋಗ್ತಾ ಮನೋರೋಗಿ ಆಗ್ತಾರೆ, ಇಲ್ಲ ಸ್ವಯಂ ಆತ್ಮಹತ್ಯೆಗೆ ರೆಡಿ ಆಗಿಬಿಡ್ತದೆ ಮನಸ್ಸು. ನಮಗೆ ನಾವೇ ಆತ್ಮಹತ್ಯೆ ಮಾಡ್ಕೋಬೇಕು, ನಾವೇ ವಿಷ ಕುಡಿಬೇಕು, ನೇಣು ಹಾಕ್ಕೋಬೇಕು, ನೀರಿಗೆ ಬಿದ್ದಬೇಕು, ಇಲ್ಲ ಎತ್ತರವಾದ ಜಾಗದಿಂದ ಜಂಪ್ ಮಾಡಿ ಸತ್ತೋಗಬೇಕು, ಇಲ್ಲ ರೈಲ್ವೆ ಟ್ರ್ಯಾಕ್ನಲ್ಲಿ ಹೋಗಿ ಮಲ್ಕೊಂಬಿಟ್ಟು ರೈಲ್ವೆ ಚಕ್ರಕ್ಕೆ ತಲೆ ಕೊಡಬೇಕು. ಯಾವುದೋ ಸಾಯಕ್ಕೊಂದು ದಾರಿ ಹುಡ್ಕೊಳ್ಳುತ್ತೆ. ಒಂದು ನೋಡಿ, ಒಬ್ಬ ಮನುಷ್ಯನಿಗೆ ಭಯ ಬರಲಿಕ್ಕೆ ಬೇಕಾದಷ್ಟು ರೂಟ್ಗಳಿವೆ. ತಾನು ತಿನ್ನೋ ಆಹಾರದಿಂದ ಭಯ ಬರ್ತದೆ, ತಾನು ಕುಡಿಯೋ ಟೀ, ಕಾಫಿ, ಜ್ಯೂಸ್ ಏನಿದೋ ಅದರಿಂದ ಭಯ ಸೃಷ್ಟಿ ಆಗ್ತದೆ. ಯಾವ ವಾತಾವರಣದಲ್ಲಿ ಬೆಳೀತಾ ಇದ್ದಾನೆ ಅನ್ನೋದು ಕೂಡ ನಮಗೆ ಭಯನ ಸೃಷ್ಟಿ ಮಾಡಿಬಿಡುತ್ತೆ. ಇದಲ್ದೇ ಯಾರ ಸಹವಾಸದಲ್ಲಿದ್ದೀನಿ ಅನ್ನೋದು ಕೂಡ ನಮಗೆ ಭಯನ ಸೃಷ್ಟಿ ಮಾಡ್ತದೆ. ಕೆಟ್ಟದ್ದು ತಿಂದು, ಕೆಟ್ಟದ್ದು ಕುಡಿದು, ಕೆಟ್ಟ ಜಾಗದಲ್ಲಿದ್ದು, ಕೆಟ್ಟವ್ರ ಸಹವಾಸ ಇದ್ದಾಗ ನನಗೆ ನೆಗೆಟಿವ್ ಎನರ್ಜಿ ಪ್ರಮೋಟ್ ಮಾಡ್ತಾನೇ ಇರ್ತದೆ ಯಾವಾಗ 24 ಗಂಟೆ 365 ದಿವಸ. ಇದು ಒಂದು. ಮೂರನೇದು, ಕೆಟ್ಟ ತಂತ್ರ ಮಂತ್ರಗಳಿಂದ ಏನಾದರೂ ನಮಗೆ ಪ್ರಯೋಗ ಮಾಡಿದರೆ ಅದು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಆಯಾ ಒಂದು ಪವರ್ಫುಲ್ ಮಂತ್ರ ಏನು ಮಾಡಿರ್ತಾರೋ ಮಾಟ ಮಂತ್ರ ಪ್ರಯೋಗ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಯಾವ ರೀತಿ ಬಿಹೇವ್ ಮಾಡ್ತೀನಿ, ಅಳ್ತೀನ, ನಗಾಡ್ತೀನ, ಅಥವಾ ಕೂಗಾಡ್ತೀನ, ಇಲ್ಲ ನನಗೆ ನಾನೇ ಪರ್ಚ್ಕೋತೀನ, ನನಗೆ ನಾನೇ ಬಟ್ಟೆ ಹರ್ಕೊಂಡ್ಬಿಡ್ತೀನ. ಅಮಾವಾಸ್ಯೆ ದಿವಸ ಯಾರಿಗೆ ಹೊಡಿಬೇಕು, ಯಾರಿಗೆ ಬೈಬೇಕು, ಯಾರಿಗೆ ಚಾಕು ಹಾಕಬೇಕು, ಯಾರಿಗೆ ಸಾಯಿಸಬೇಕು, ಈ ಥರ ಮನಸ್ಸು ಬಂದುಬಿಡ್ತದೆ. ಅದರಿಂದ ಯಾವ್ಯಾವ ತಂತ್ರ, ವೆರೈಟೀಸ್ ಆಫ್ ತಂತ್ರ, ಬೇರೆ ಬೇರೆ ಥರ ತಂತ್ರಗಳಿವೆ. ಯಾವ ತಂತ್ರ, ಆ ತಂತ್ರಕ್ಕೆ ಯಾವ ಮಂತ್ರ ಹಾಕಿದ್ದಾನೆ. ಮಂತ್ರ ಅಂದರೆ ಎಲೆಕ್ಟ್ರಿಸಿಟಿ, ತಂತ್ರ ಅಂದರೆ ಟೆಕ್ನಾಲಜಿ. ನಿಂಬೆಹಣ್ಣು ಉಪಯೋಗಿಸಿದ್ದಾನ, ತೆಂಗಿನಕಾಯಿ ಯೂಸ್ ಮಾಡಿದ್ದಾನ, ನಾನು ಕೂದಲು ತೊಗೊಂಡೋಗಿದ್ದಾನ, ಉಗುರು ತೊಗೊಂಡೋಗಿದ್ದಾನ, ನಾನು ಹಾಕಿರೋ ಬಟ್ಟೆಯನ್ನು ತೊಗೊಂಡೋಗಿದ್ದಾನ, ನಾನು ತಿಂದು ಬಿಸಾಕಿದ ಎಂಜಿಲ್ ತೊಗೊಂಡೋಗಿದ್ದಾನ, ನಿರ್ಮಾಲ್ಯ ಭೋಜನ, ನಾನು ತುಳಿದ ಮಣ್ಣು ಮೃತ್ತಿಕ ಅದು ತೊಗೊಂಡೋಗಿದ್ದಾನ, ನಾನು ಹಾಕೊಂಡು ಓಡಾಡೋ ಚಪ್ಪಲಿ ಪಾದರಕ್ಷೆ ಅದು ತೊಗೊಂಡೋಗಿ ಮಾಡಿದ್ದಾನ. ಪ್ರಾಪರ್ಟೀಸ್ ತಂತ್ರ. ಆ ತಂತ್ರಕ್ಕೆ ಏನು ಮಂತ್ರ ಹಾಕಿದ್ದಾನೆ, ಯಾವ ದೇವ್ರ ಮಂತ್ರ ಹಾಕಿದ್ದಾನೆ, ಎಷ್ಟು ಸಲ ಮಾಡಿದ್ದಾನೆ, ಅದಕ್ಕೆ ಯಂತ್ರಗಳು ಏನು ಮಾಡಿದ್ದಾನೆ, ಅದನ್ನು ಯಾವ ಅಲೈನ್ಮೆಂಟು ಹೆಂಗೆ ಜೋಡಿಸ್ಕೊಂಡಿದ್ದಾನೆ ಅನ್ನೋದು ಯಂತ್ರ. ಈ ಮಂತ್ರ, ಯಂತ್ರ, ತಂತ್ರ 3 ಸೇರಿಸಿ ಪ್ರಯೋಗ ಮಾಡಿದ್ಮೇಲೆ ಡಿಪೆಂಡ್ ಆಗುತ್ತೆ ನನ್ನ ಮೇಲೆ ಹೆಂಗೆ ಅದು ಆವರಿಸ್ಕೋಬೇಕು ಅನ್ನೋದನ್ನು. ಅದರಿಂದ ಮಂತ್ರ ಸೌಂಡ್ ಥೆರಪಿ, ತಂತ್ರ ಟೆಕ್ನಾಲಜಿ, ಯಂತ್ರ ಡಿವೈಸ್, ಏನೆಲ್ಲ ಡಿವೈಸಸ್ ಯೂಸ್ ಮಾಡಿದ್ದಾನೆ ನನ್ನ ಮೇಲೆ ಪ್ರಯೋಗ ಮಾಡಲಿಕ್ಕೆ ಅನ್ನೋದನ್ನು ಅನಲೈಸ್ ಮಾಡಬೇಕು.
ಇದು ಒಂದು ಡಿಪಾರ್ಟ್ಮೆಂಟು. ಇದು ಇಲ್ವಾ, ಹಾವನ್ನು ಸಾಯಿಸಿಬಿಟ್ಟಿದ್ರೆ, ಹಾವನ್ನು ಹುಣ್ಣಿಮೆ ದಿವಸ ಅಥವಾ ಅಮಾವಾಸ್ಯೆ ದಿವಸ, ಎಷ್ಟೋ ಜನ ಗೊತ್ತಿಲ್ಲ ಇವತ್ತು ಹುಣ್ಣಿಮೆನೋ ಅಮಾವಾಸ್ಯೆ ಅಂತೋ, ಮನೆಗೆ ಬಂತು ಅಂತ ಸಾಯಿಸಿಬಿಡ್ತಾರೆ, ಇಲ್ಲ ಹೊಲ ಗದ್ದೆಲ್ಲಿ ಹೋಗುವಾಗ ಸಾಯಿಸಿಬಿಡ್ತಾರೆ, ಅದ್ರ ಮೇಲೆ ಚಕ್ರ ಬಿಟ್ಬಿಡ್ತಾರೆ, ಕಾರು ಅಥವಾ ಟೂ ವೀಲರ್ ಹೋಗುವಾಗ. ಅಥವಾ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಸರ್ಪವಧ, ಸರ್ಪಹತ್ಯ. ವಧ ಅಂದರೆ ಹೊಡೆಯೋದು, ಹತ್ಯೆ ಅಂದರೆ ಸಾಯಿಸೇ ಬಿಡೋದು. ಸರ್ಪವಧ ಸರ್ಪಹತ್ಯ ದೋಷ ಏನಾದರೂ ನಮ್ಮ ಜಾತಕದಲ್ಲಿ ನಾವು ಮಾಡ್ಕೊಂಬಿಟ್ಟಿದ್ರೆ, ಸ್ಕೂಲಲ್ಲಿ ಹೋಗುವಾಗ ಅಥವಾ ಕಾಲೇಜ್ಗೆ ಹೋಗುವಾಗ, ಮದುವೆಗೆ ಮುಂಚೆ, ಮದುವೆ ಆದಮೇಲೆ ಸರ್ಪವಧ ಸರ್ಪಹತ್ಯಾ ದೋಷ ಏನಾದರೂ ನಾನು ಮಾಡಿದರೆ, ಅದರದ್ದು ಆತ್ಮ ನನಗೆ ಈ ರೀತಿ ಹುಣ್ಣಿಮೆ ಅಮಾವಾಸ್ಯೆ ದಿವಸ ನಾಗ ಕುಟುಂಬ, ಸರ್ಪಗಳ ಕುಟುಂಬ, ಒಂದು ಹೆಣ್ಣು ನಾಗರಾವು, ಒಂದು ಗಂಡು ನಾಗರಾವು, ಅವ್ರ ಜೊತೆಗೆ ಮಕ್ಕಳುಗಳು ಇರ್ತವೆ, ಮರಿ ನಾಗರಾವುಗಳು ಇರ್ತದೆ. ಅದನ್ನೇನಾದ್ರು ಆ ಕುಟುಂಬವನ್ನು ನಾಶ ಮಾಡಿದರೆ, ಸರ್ಪ ಕುಟುಂಬ ನಾಶ, ಸರ್ಪಕ್ಕೆ ಅಗ್ನಿ ದಹನ, ಸರ್ಪಕ್ಕೆ ಬೆಂಕಿ ಹಾಕ್ಬೇಕು, ಅಗ್ನಿ ಸ್ಪರ್ಶ, ಪೆಟ್ರೋಲ್ ಹಾಕ್ಬಿಡೋದು, ಸಿಮೆಂಟ್ ಹಾಕ್ಬಿಡೋದು, ಇದು ಡೀಸೆಲ್ ಹಾಕಿ ಸುಟ್ಬಿಡೋದು, ಈ ಥರದ್ದೇನಾದ್ರು ಮಾಡಿತ್ತು ಅಂದರೆ ಆ ಸರ್ಪ ಆತ್ಮ, ಹೇಗೆ ಮನುಷ್ಯನ ಆತ್ಮ ಇದಿರುತ್ತೋ ಹಾಗೆ ಆ ಮೂಕ ಪ್ರಾಣಿ, ಆ ಸರ್ಪ ಆತ್ಮ ಏನು ಮಾಡುತ್ತೆ, ನಮ್ಮನ್ನು ಹುಣ್ಣಿಮೆ ಅಮಾವಾಸ್ಯೆ ದಿವಸ ತನ್ನಲ್ಲಿದ್ದಂಥ ಭಾವನೆಗಳನ್ನು ಈ ರೂಪದಲ್ಲಿ ವ್ಯಕ್ತಪಡಿಸುತ್ತೆ. ಇದಕ್ಕೆ ಸರ್ಪ ಶನಿ ಅಂತ ಹೇಳ್ತಾರೆ. ಸರ್ಪ ಸನ್ನಿ ಅಂದರೆ ಆ ಸಂಕಟನ ನಮ್ಮ ಮೇಲೆ ಪ್ರಯೋಗ ಮಾಡಿಬಿಡುತ್ತೆ. ಅಯ್ಯೋ ನನ್ನ ಗಂಡನ ಸಾಯಿಸ್ಬಿಟ್ಟ ಅಂತ ಅಳುತ್ತೆ ಹೆಣ್ಣನ್ನು ಆಗೋರವು, ಅಯ್ಯೋ ನನ್ನ ಮಕ್ಕಳನ್ನ ಸಾಯಿಸ್ಬಿಟ್ನಲ್ಲಪ್ಪ ಇವನು ಅಂತ ಅದು ಅಳುತ್ತೆ. ಆ ನೋವು ಭಾವನೆ, ಆ ಅಳು, ಆ ಗೋಳಾಟ ನಮ್ಮಲ್ಲಿ ಈ ರೀತಿ ಪ್ರಮೋಟ್ ಮಾಡುತ್ತೆ. ಇದು ನನ್ನ ಸಂಶೋಧನೆ, ಇದೆಲ್ಲೂ ಇಲ್ಲೇ, ಇದು ಯಾವ ಬುಕ್ಕು ಇಂಟರ್ನೆಟಲ್ಲಿ ಹೇಳ್ತಿಲ್ಲ ಇದು ಈ ಥರ. ಯಾಕೆಂದರೆ ಸರ್ಪವಧ ಸರ್ಪಹತ್ಯ ಮಹಾಪಾಪ. ಯಾರೋ ಒಬ್ಬರು ಸಾಯಿಸ್ಬಿಟ್ಟು ಹೊಟ್ಟೋಗಿರ್ತಾರೆ, ನಾನೇ ಫಸ್ಟ್ ನೋಡಿರ್ತೀನಿ, ನಾನೇ ನೋಡಿರೋದು ಶವದರ್ಶನ. ಅದೇನಾದ್ರು ಆಗಿತ್ತು ಅಂತಂದರೆ, ಪ್ರಾಣ ಬಿಟ್ಟು 24 ಗಂಟೆ ಒಳಗಡೆ ನಾವು ಅದು ನೋಡಿದರೆ ಅದು ಯಾರು ಕೊಂದುಬಿಟ್ಟಿರ್ತಾರೆ, ತಲೆ ಒಂದು ಕಡೆ ಕಾಲು ಒಂದು ಕಡೆ ಎಲ್ಲೋ ಇರ್ತದೆ. ಈ ಥರದ್ದೇನೋ ನೋಡಿದಾಗ ಮನುಷ್ಯನ ಶರೀರ ಸಾಯಿಸಿರೋದು, ಸಾಯೋದು, ಮಿಲಿ ಒದ್ದಾಡೋ ಸಾಯೋದನ್ನು ನೋಡಿಬಿಟ್ಟಿರ್ತೀನಿ, ಸಾಯಿಸೋದು ನೋಡಿಬಿಟ್ಟಿರ್ತೀನಿ. ಆಗ ಅಮಾವಾಸ್ಯೆ ದಿವಸ ಆ ಕೂಗಾಟ, ನರಳಾಟ ಮತ್ತು ಮಾತಿನಲ್ಲಿ ವಿರುದ್ಧವಾದಂಥ ಪದಗಳು, ಭಾಳ ಮನಸ್ಸಿಗೆ ಬೇಜಾರು ಮಾಡಿಕೊಳ್ಳುವಂಥ, ವೇದನೆ ಆಗುವಂಥ ಪದಗಳನ್ನು, ಮತ್ತು ಬಾಡಿ ಲ್ಯಾಂಗ್ವೇಜಸ್, ಕೈ ಮೂಮೆಂಟ್ ಮಾಡೋದು, ಕಾಲು ಕೈ ಬಟ್ಟೆ ಹಿಂಗೆ ಕೆರ್ಕೊಳ್ಳೋದು, ತಲೆ ಕೆರ್ಕೊಳ್ಳೋದು, ಹೀಗೆ ಶವದರ್ಶನ, ನರದೇಹ ಶವದರ್ಶನ. ಅದಕ್ಕೆ ಶವಸನ್ನಿ ಅಂತ ಕರೀತಾರೆ. ಒಂದು ಪ್ರಾಣಿದು. ಮೂರನೇದು, ಹಾವೇ ಒಂದೇ ಅಲ್ಲ, ಯಾವುದೇ ಪ್ರಾಣಿನ ನಾವು ಅಮಾವಾಸ್ಯೆ ಹುಣ್ಣಿಮೆ ದಿವಸ ಸಾಯಿಸಿಬಿಟ್ಟಿದ್ರೆ, ಈ ಜನ್ಮದಲ್ಲಿ ಅಥವಾ ಓ ಜನ್ಮದಲ್ಲಿ ಈ ಥರ ಮಾಡಿದರೆ, ಆ ಏಜಿಗೆ ಬಂದಾಗ ನಮಗೆ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಅಳಬೇಕಾಗಿ ಬರುತ್ತೆ. ಹುಣ್ಣಿಮೆಯಲ್ಲಿ ಅಳ್ತೀವಿ, ಅಮಾವಾಸ್ಯೆಲೆಲ್ಲ ಕ್ರೂರವಾಗಿ ನಾವು ನಡ್ಕೊಂಡ್ಬಿಡ್ತೀವಿ, ವಿಚಿತ್ರವಾಗಿ. ನನ್ನ ಭಾವನೆಗಳೇ ಬೇರೆ ಇರ್ತದೆ, ನನ್ನ ಶರೀರದಲ್ಲಿ ಬಾಡಿ ಲ್ಯಾಂಗ್ವೇಜೇ ಬೇರೆ ಇರ್ತದೆ. ಹೀಗೆ ಆ ಸ್ಕೂಲ್ ಆಫ್ ಥಾಟ್ಸ್ ಡಿಸ್ಟರ್ಬ್ ಮಾಡುತ್ತೆ. ಮತ್ತು ಮೆಂಟಲ್ ಪೇಯ್ನ್ ಅಂತಾರೆ, ಅದಕ್ಕೇನಿದೆ ಡಿಪ್ರೆಷನ್ ಅಂತಾರೆ ಮೆಡಿಕಲ್ ಭಾಷೆಯಲ್ಲಿ. ಡಿಪ್ರೆಷನ್, ಅದಕ್ಕೆ ನಾವು ಕೇಳೋದು ಮೆಂಟಲ್ ಪೇಯ್ನ್. ಮೈಂಡ್ಗೆ ಅಂದರೆ ಮನಸ್ಸಿಗೆ, ಮೈಂಡ್ಗೆ ಏನೋ ಒಂದು ರೀತಿ ಕಿರಿಕಿರಿ, ಕಸಿಮಿಸಿ, ಈ ಥರ ದೋಷಗಳಿದ್ದಾಗ ನಮಗೇನಾಗುತ್ತೆ, ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಇನ್ನೊಂದು ವೆರೈಟಿ, ನಾವೇನಾದರೂ ವೃದ್ಧರಿಗೆ ಅಂದರೆ ನನಗಿಂತ ದೊಡ್ಡವರು, ನನಗಿಂತಲೂ ಒಂದು ದಿನ ಮುಂಚೆ ಹುಟ್ಟಿದ್ರು ಕೂಡ ಅವ್ರು ದೊಡ್ಡವರೇ, ನನಗಿಂತ ಒಂದು ತಿಂಗಳು ಮುಂಚೆ ಹುಟ್ಟಿದ್ರು ಕೂಡ ಅವ್ರು ದೊಡ್ಡವರೇ. ಅಂದರೆ ಅವ್ರಿಗಿಂತ ನಾನು ಇನ್ನೂ ಚಿಕ್ಕವನಾಗಿತ್ತದೆ. ಹಿರಿಯರು ಅಂದರೆ ಯಾರು? ನನಗಿಂತ ದೊಡ್ಡವರು. ಒಂದು ದಿನ ಆಗಲಿ, ಒಂದು ವಾರ ಆಗಲಿ, ಒಂದು ತಿಂಗಳಾಗಲಿ, ಎಷ್ಟೇ ಆಗಲಿ, ನನಗಿಂತ ಮುಂಚೆ ಹುಟ್ಟಿದರೆ ಅವ್ರು ಹಿರಿಯವರು. ಅಂಥವರಿಗೆ ಮನನಿಂದನಾ ದೋಷ, ಮನಸ್ಸಿಗೆ ನಿಂದನೆ ಮಾಡಿದರೆ, ಯಾರಿಗೂ ನಾವು ಬೈದ್ಬಿಟ್ಟಿರ್ತೀವಿ. ವೃದ್ಧರಿಗೆ, ಅಜ್ಜಿ ಇರ್ಬೋದು, ತಾತ ಇರ್ಬೋದು, ಅಥವಾ ಯಾರೋ ವಯಸ್ಸಾದವ್ರಿಗೆ ಬೈದ್ಬಿಟ್ಟು ಅವ್ರ ಮನಸ್ಸಿಗೆ ನೋವು ಮಾಡಿರ್ತೀವಿ. ಅವರು ಸನ್ಯಾಸಿ ಅಲ್ಲ, ಸಾಧು ಅಲ್ಲ, ಸಂತ ಅಲ್ಲ, ಯತಿ ಅಲ್ಲ, ಆಚಾರ್ಯ ಅಲ್ಲ, ಅವಧೂತ ಅಲ್ಲ, ಪರಮಹಂಸ ಅಲ್ಲ, ಸಾಧಾರಣವಾದಂಥ ವೃದ್ಧ. ಅದು ಹೆಂಗಸಾಗಿರ್ಬೋದು, ಗಂಡಸಾಗಿರ್ಬೋದು. ಹೆಂಗಸಿಗೆ ನಾವೇನಾದ್ರು ಹುಣ್ಣಿಮೆ ದಿವಸ ಮನ ಬಂದಂತೆ ಬೈದಿದ್ರೆ, ಹುಣ್ಣಿಮೆ ದಿವಸ ನಾವು ಕಣ್ಣೀರಾಗ್ತೀವಿ. ಹುಣ್ಣಿಮೆ ಸ್ತ್ರೀ, ಅಮಾವಾಸ್ಯೆ ಗಂಡಸು.
ಗಂಡಸ್ರಿಗೆ ನಾವು ವೃದ್ಧರಿಗೆ ನಮಗಿಂತ ಹಿರಿಯವ್ರಿಗೆ ಅವ್ನು ಯಾರೇ ಆಗಿರ್ಬೋದು, ವೃದ್ಧ ಆಗಿರ್ಬೋದು, ಹುಡುಗನೇ ಆಗಿರ್ಬೋದು, ಹುಡುಗಿನೇ ಆಗಿರ್ಬೋದು, ನಮಗಿಂತ ದೊಡ್ಡವ್ರಿಗೆ ನಾವು ಮನನಿಂದನೆ ಮಾಡಿದರೆ ಅಥವಾ ನಾವು ಏನಾದ್ರು ಒಂದು ಕೆಟ್ಟ ಮಾತಾಡೋರಿಗೆ ತುಂಬ ಹರ್ಟ್ ಆಗೋಗಿತ್ತು ಅಂದರೆ ಅಮಾವಾಸ್ಯೆ ದಿವಸ ನಾವು ಏನೇನು ಅವ್ರು ಮಾತಾಡಿದ್ದೋ ಅದೇ ಥರ ಮಾತಾಡ್ತಾನೆ ಇರ್ತೀವಿ, ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ಗಂಡನ ಮೇಲೆಲ್ಲ. ಆದ್ದರಿಂದ ಹಿರಿಯರಿಗೆ ನಿಂದನೆ ಮಾಡಬಾರ್ದು ಅಂತೇಳಿ ಮನುಶ್ರುತಿ ಹೇಳುತ್ತೆ, ಗರುಡ ಪುರಾಣ ಹೇಳುತ್ತೆ, ಬ್ರಹ್ಮವೈವಸ್ತ ಮತ್ತು ಭಾಗವತದಲ್ಲೂ ಇದಕ್ಕೊಂದು ಕತೆ ಬರುತ್ತೆ. ಈ ಥರದ್ದೆಲ್ಲ ದೋಷ ನಮ್ಮ ಜಾತಕದಲ್ಲಿ ಇರ್ತದೆ, ನಮ್ಮ ಅಕೌಂಟಲ್ಲಿರುತ್ತೆ. ಆಗ ನಾವು ಉಣ್ಮೇಲೆ ಅಳ್ತೀವಿ, ಅಮಾವಾಸ್ಯೆಗೆ ವಿಚಿತ್ರವಾಗಿ ಮಾತಾಡ್ತೀವಿ, ವಿಚಿತ್ರವಾಗಿ ಬಾಡಿ ಲ್ಯಾಂಗ್ವೇಜ್ ಇರ್ತದೆ. ಈ ಕೆಲವು ಕಡೆ ನಾನು ನೋಡಿದ್ದೀನಿ, ಬೀದಿಲಿ ಹೋಗ್ತಿರ್ಬೇಕಾದ್ರೆ ರಸ್ತೆಯಲ್ಲಿ ಸಾಯಿಸ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ, ಅಥವಾ ಬೀದಿಲಿ ಹೋಗ್ತಾ ಇರ್ತೀವಿ, ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಸಡನ್ನಾಗಿ ಬಿದ್ದು ಹಂಗೆ ಸತ್ತೋಗ್ಬಿಡ್ತಾರೆ. ನಾವು ಕಣ್ಣಲ್ಲಿ ನೋಡಿಬಿಡ್ತೀವಿ, ಆಕ್ಸಿಡೆಂಟ್ ಕಣ್ಣಲ್ಲಿ ನೋಡ್ತೀವಿ. ನಮ್ಮ ಮುಂದೆನೇ ಆಕ್ಸಿಡೆಂಟ್ ಆಯಿತು, ನಮ್ಮ ಮುಂದೆನೇ ಸತ್ತೋಗ್ಬಿಟ್ಟ, ನಮ್ಮ ಮುಂದೆನೇ ಕೊಲೆ ಮಾಡಿಬಿಟ್ರು, ನಮ್ಮ ಮುಂದೆ ನಾನು ನೋಡಿದೆ, ನನ್ನ ಮುಂದೆನೇ ನಾನೇ ನೋಡಿದೆ, ನನ್ನ ಮುಂದೆನೇ ನಾನೇ ನೋಡಿದೆ ಅಂತ ಒಂದು 5 ಸಲ ಮನಸ್ಸಲ್ಲಿ ರೆಕಾರ್ಡ್ ಮಾಡಿಬಿಟ್ರೆ, ರಿಪೀಟ್ ಮಾಡಿಬಿಟ್ರೆ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಈ ದೋಷಗಳು ಬರ್ತದೆ. ಇದನ್ನೆಲ್ಲ ಸನ್ನಿ ಅಂತ ಕರೀತಾರೆ. ಅಥರ್ವಣ ವೇದದಲ್ಲಿ, ತಂತ್ರಸಾರದಲ್ಲಿ ಇದಕ್ಕೆಲ್ಲ ಸನ್ನಿ. ಶವಸನ್ನಿ, ಶವ ಅದು ಪ್ರಾಣಿನೂ ಆಗಿರ್ಬೋದು, ಸತ್ತಿರೋ ಪ್ರಾಣಿ ಹಾವಿರ್ಬೋದು, ಕುರಿ, ಕೋಳಿ, ಈ ಥರದ್ದು. ಎರಡನೇದು ಮಾಟಮಂತ್ರ ತಂತ್ರ ಪ್ರಯೋಗದಲ್ಲಿ. ಈ ಥರದ್ದೆಲ್ಲ ಈ ಗಲೀಜು, ಈ ಎನರ್ಜಿ, ನೆಗೆಟಿವ್ ಎನರ್ಜಿ, ಇದಕ್ಕೆ ಎಲೆಕ್ಟ್ರೋಮೆಕ್ಯಾನಿಕಲ್ ಎನರ್ಜಿ ಜಾಸ್ತಿಯಾಗಿ ನಮ್ಮಲ್ಲಿರುವಂಥ ಪಾಸಿಟಿವ್ ಎನರ್ಜಿ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಈ ಥರ ಸಿಚುಯೇಷನ್ನ ಯಾವ ಥರ ಪರಿಹಾರ ಮಾಡ್ಕೋಬೇಕು ಅಂತಂದರೆ, ರಾಹು, ಸನ್ನಿಗೆ ಅಧಿಪತಿ ಗ್ರಹ ರಾಹು ಗ್ರಹ. ಶನಿ ಈ ಥರ ಕೆಟ್ಟದ್ದನ್ನು ರಿಪೀಟ್ ಮಾಡ್ತಾನೆ ಜಾಸ್ತಿ. ಅದರಲ್ಲೂ 7.5 ವರ್ಷ ಶನಿ ನಡೀತಿದ್ರೆ ಜಾತಕದಲ್ಲಿ ಇದು ಇನ್ನೂ ವಿಚಿತ್ರ ನಡೆದೋಗ್ಬಿಡುತ್ತೆ. ಅದರಿಂದ ಒಂದು ನಿಂಬೆಹಣ್ಣು ತೊಗೋಬೇಕು, 1 ಅಥವಾ 2 ತೊಗೊಳ್ಳಿ. ಅದಕ್ಕೆ 1 ಚಮಚ ಕಲ್ಲುಪ್ಪು, 5 ರಿಂದ 6 ಅಥವಾ ಎಷ್ಟು ಯಥಾಶಕ್ತಿ, ಒಣಮೆಣ್ಸಿನ್ಕಾಯಿ, ಯಾವುದೇ ಬ್ಯಾಡಗಿ ಮೆಣಸಿನ್ಕಾಯಿ ಆಗಿರ್ಬೋದು, ನಾರ್ಮಲ್ ಮೆಣಸಿನ್ಕಾಯಿ ಆಗಿರ್ಬೋದು, ತೊಗೊಂಡು ಕೈಲಿಟ್ಕೊಳ್ಳಿ. ಪೂರ್ವಕ್ಕೆ ಮುಖ ಮಾಡ್ಕೊಳ್ಳಿ, ಇಲ್ಲ ದಕ್ಷಿಣಕ್ಕೆ ಮುಖ ಮಾಡಿ. ದಕ್ಷಿಣಕ್ಕೆ ಯಾರು? ಪಿತೃದೇವತೆಗಳ ದಿಕ್ಕದು, ಯಮ ದಿಕ್ಪಾಲಕ ದಕ್ಷಿಣಕ್ಕೆ. ಈ ಥರ ನೆಗೆಟಿವ್ ಎನರ್ಜಿ ನಮಗೇನಾಗುತ್ತೆ, ಈಸಿಯಾಗಿ ಡಿಸ್ಚಾರ್ಜ್ ಮಾಡ್ಕೋಬೋದು ಆ ದಿಕ್ಕಿನ ವೈಬ್ರೇಷನಿಂದ, ಸೌತ್ ಪೋಲಿಂದ. ನಿಂಬೆಹಣ್ಣಿದೆ, ಒಣಮೆಣ್ಸಿನ್ಕಾಯಿ ಇದೆ, ಒಣಮೆಣ್ಸಿನ್ಕಾಯಿ ಕುಜ ಅಂದರೆ ಮಂಗಳಗ್ರಹ, ಕಲ್ಲುಪ್ಪು, ಚಂದ್ರ, ಶ್ವೇತವರ್ಣ, ರಾಹು, ನಿಂಬೆಹಣ್ಣು. ಇನ್ನೂ ಸ್ವಲ್ಪ ಬೇಗ ಸ್ಟ್ರಾಂಗಾಗಿ ವರ್ಕ್ ಆಗಬೇಕು ಅಂತಂದರೆ ಟೆಕ್ನಾಲಜಿ, ತಂತ್ರಕ್ಕೆ ಇನ್ನೊಂದು 5-6 ಒಣಮೆಣ್ಸಿನ್ಕಾಯಿ ಜೊತೆಗೆ 5 ರಿಂದ 6 ಕರಿಮೆಣಸು. ಕರಿಮೆಣಸು ಕೂಡ ಶನಿಗ್ರಹ. ಇಲ್ಲಿ ಚಂದ್ರ, ರಾಹು, ಕುಜ ಅಂದರೆ ಮಂಗಳ, ಕರಿಮೆಣಸು ಶನಿಗ್ರಹ. ಜೊತೆಗೆ ವಾಪಸ್ ನಮ್ಗೆ ಅದು ಎನರ್ಜಿ ರಿವರ್ಸ್ ಬರಬಾರ್ದು ಅಂದರೆ ಲವಂಗ ಯೂಸ್ ಮಾಡಬೇಕು. ಲವಂಗ ಒಂದು ರೀತಿ ಆ್ಯಂಟೆನಾ ಇದ್ದಂಗೆ. ಆ ಲವಂಗ ಅದು ಕೂಡ ನಮಗೆ ಶನಿ. 3 ಲವಂಗ ಅಥವಾ 5 ಲವಂಗ ಕೈಲಿ ತೊಗೊಂಬಿಟ್ಟು ಪೂರ್ವಕ್ಕೆ ಅಥವಾ ದಕ್ಷಿಣಕ್ಕೆ ಮುಖ ಮಾಡಿ. ನಮ್ಮ ಪ್ರಕಾರ ದಕ್ಷಿಣಕ್ಕೆ ಕೂತ್ರೆ ಭಾಳ ಒಳ್ಳೆಯದು. ಓಂ ದುಶ್ಚವನಾಯ ವಿದ್ಮಹೇ, ದುಶ್ಚವನಾಯ ಅದು ಕೊಲೆ ಮಾಡಿರೋದಿರ್ಬೋದು, ಯಾವುದೇ ಒಂದು ದುಷ್ಟಶಕ್ತಿ ಬಾಧೆ ಇರ್ಬೋದು. ಶವನಾಯ ವಿದ್ಮಹೇ, ಆ ದುಷ್ಟಶಕ್ತಿಗಳನ್ನು ತೆಗೆಯುವಂತು. ವಿದ್ಮಹೇ ಸಹಸ್ರಾಕ್ಷಾಯ ಧೀಮಹಿ. ಸಹಸ್ರ ಅಂದರೆ 1000 ಅಂತ, 1000. ಸಹಸ್ರಾಕ್ಷಾಯ, ಅಕ್ಷ ಅಂತಂದರೆ ಒಂದು ಬೌಂಡ್ರಿಗಳು, ಸಾವಿರಾರು ಮೈಲಿ, ಸಾವಿರಾರು ಡಿಸ್ಟೆನ್ಸಿಂದ ಬರುವಂಥ ಎಲ್ಲವನ್ನು ತೆಗೆದು ತನ್ನ ಶಕ್ರ ಪ್ರಚೋದಯಾತ್. ಶಕ್ರ ಅಂತ ಸನ್ನಿ, ಅದು ಪ್ರಾಣಿಹತ್ಯೆ ಸನ್ನಿ ಇರ್ಬೋದು, ಶವ ಅದು ಇರ್ಬೋದು, ಮಾಟಮಂತ್ರದೇ ಆಗಿರ್ಬೋದು. ತನ್ನ ಶಕ್ರ ಪ್ರಚೋದಯಾತ್ ಅಂತ ಹೇಳಬೇಕು. ಇದು ದುಷ್ಟಶಕ್ತಿಗಳನ್ನು ನಾಶ ಮಾಡುವಂಥ ಒಬ್ಬ ರಾಕ್ಷಸನ ಗಾಯತ್ರಿ ಮಂತ್ರ ಇದೆ ನೋಡಿ. ಇದು ಎಷ್ಟಿದೆ, ಇದು ಎಲ್ಲ ಯಾರು ಬರೆದ್ರು ಅಂದರೆ ಶುಕ್ರಾಚಾರ್ಯರು. ಒಕ್ಕಣ್ ಶುಕ್ರಾಚಾರ್ಯ, ಒಂಟಿ ಕಣ್ಣಿರೋ ಶುಕ್ರಾಚಾರ್ಯರು ದೈತ್ಯರಿಗೆ, ರಾಕ್ಷಸರಿಗೆ ಗುರುಗಳವರು. ಆ ಗುರು ಈ ಮಂತ್ರದಲ್ಲಿ ಹೇಳ್ತಾರೆ, ದುಶ್ಚವನಾಯ ವಿದ್ಮಹೇ ಸಹಸ್ರಾಕ್ಷಾಯ ಧೀಮಹಿ. ಧೀಮಹಿ, ಧೀಮಃ ಪ್ರಾಣ, ಧೀಮಹಿ ಎಲ್ಲ, ಧೀಮಹಿ
ತನ್ನ ಶಕ್ರ ಪ್ರಚೋದಯಾತ್. ಚಕ್ರ ಅಲ್ಲ, ಶಕ್ರ ಪ್ರಚೋದಯಾತ್. ದುಶ್ಚವನಾಯ ವಿದ್ಮಹೆ ಸಹಸ್ರಾಕ್ಷಾಯ ಧೀಮಹಿ. ಧೀಮಹಿ ತನ್ನೋ ಶಕ್ರ ಪ್ರಚೋದಯಾತ್. ಓಂ ದುಶ್ಚವನಾಯ ವಿದ್ಮಹೆ ಸಹಸ್ರಾಕ್ಷಾಯ ಧೀಮಹಿ ತನ್ನೋ ಶಕ್ರ ಪ್ರಚೋದಯಾತ್. ಈ ರೀತಿ ಹೇಳಿ ಅದನ್ನು ಇಳಿ ತೆಗೆದುಬಿಟ್ಟು ಸುಡೋ ಬೆಂಕಿಲಿ ಹಾಕ್ಬಿಟ್ರೆ ಅದು ಏನೇನು ಕೆಟ್ಟದಿತ್ತೋ ಅದೆಲ್ಲ ಹುಣ್ಣಿಮೆ ಅಮಾವಾಸ್ಯೆಗೆ ಬನ್ನಿ ಇದೆಲ್ಲ ಹೊಟ್ಟೋಗುತ್ತೆ. ಇದು ಯಾವಾಗ ಮಾಡಬೇಕು? ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಮಾಡಬೇಕು. ಮುಳ್ಳಲ್ಲೇ ತೆಗಿಬೇಕು. ಈ ರೀತಿ ಮಾಡಿಬಿಟ್ಟ ಅಂತಂದರೆ ಈ ಇಷ್ಟೊತ್ತು ಏನು ಸಿಂಪ್ಟಮ್ಸ್ ಹೇಳಿದೋ, ಏನೇ ಲಕ್ಷಣ ಹೇಳಿದೋ ಎಲ್ಲ ಹೊಟ್ಟೋಗುತ್ತೆ. ಔಷಧಿ, ಇಂಜೆಕ್ಷನ್, ಟಾನಿಕ್ ಇಲ್ದಾನೆ. ಆದ್ದರಿಂದ ವಿಜ್ಞಾನಕ್ಕೂ ಮೀರಿದೊಂದು ಇದೆ ಅಗೋಚರ ಶಕ್ತಿ, ಅದು ವಿಶೇಷ. ಅಂಥ ಎನರ್ಜಿನ ನಾವು ಗಳಿಸ್ಕೋಬೇಕು. ಅದಕ್ಕೆ ನಾನು ಮನೆಗೊಬ್ಬ ಮುದ್ರೆ ಮಾಡೋರು ಇರಬೇಕು, ಮನೆಗೊಬ್ಬ ವೈದ್ಯ, ಮುದ್ರಾ ವೈದ್ಯ, ಮನೆಗೊಬ್ಬ ಮಾಂತ್ರಿಕ, ಮನೆ ಮಂತ್ರ ಹೇಳಿ ಹೇಳಿ ಸಾಧನೆ ಮಾಡೋ ಒಬ್ಬ ಮಾಂತ್ರಿಕ ಬೇಕು. ತಂತ್ರಗಳು, ಮೆಣಸಿನ್ಕಾಯಿ, ನಿಂಬೆಹಣ್ಣು, ಉಪ್ಪು, ಈ ಥರದ್ದೆಲ್ಲ ತಂತ್ರಗಳು. ಒಬ್ಬ ಟೆಕ್ನಾಲಜಿಸ್ಟ್ ಇರಬೇಕು, ತಂತ್ರಜ್ಞ ಇರಬೇಕು. ಯಂತ್ರಗಳನ್ನು ಮಾಡಿ ದಿಗ್ಬಂಧನ ಮಾಡಿ ನಮ್ಮನ್ನು ನಾವು ಸೆಕ್ಯೂರ್ ಮಾಡ್ಕೊಳ್ಳಿಕ್ಕೆ ಯಾಂತ್ರಿಕನಿರಬೇಕು. ಅದರಿಂದ ಮನೆಗೊಬ್ಬ ವೈದ್ಯ, ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕ, ಮನೆಗೊಬ್ಬ ತಾಂತ್ರಿಕನಿದ್ದಾಗಲೇ ವಿಜ್ಞಾನಕ್ಕೂ ಮೀರಿದಂಥ ಶಕ್ತಿಯಿಂದ ನಿಭಾಯಿಸಿ ಆರಾಮಾಗಿ ಇರೋಷ್ಟು ದಿವಸ ಇದ್ದು ಯಾವ ವಿಘ್ನಗಳಿಂದನೇ, ಯಾವ ತೊಂದರೆಗಳಿಂದನೇ ಬಾಳಿ ಬದುಕು ಹೋಗ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವ್ರಿಗೆ ಕೆಳಗಡೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮಿಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.